ಒಂದ್ಸಲ ಮಹಾಭಾರತ ಯುದ್ಧದಾಗ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಅವ ಅಶ್ವತ್ಥಾಮ. ದ್ರೋಣಾಚಾರ್ಯರು ತೀರ್ಕೋತಾರ ಅಂದ್ರೆ ಅವ್ರು ಸಾಯಿಸಲ್ಪಡುತ್ತೆ, ಯುದ್ಧದಾಗ ಸಾಯ್ತಾರ ಅವ್ರು. ಆ ಟೈಮ್ದಾಗ ಅದನ್ನು ನೋಡಿದ ಅಶ್ವತ್ಥಾಮ ಏನು ಅನ್ಕೋತಾರೋ, ನನ್ನ ತಂದೆ ಸಾವಿಗೆ ಕಾರಣ ಪಾಂಡವರು ಅಂಥೇಳಿ ಅವ್ರ ಮೇಲೆ ರಿವೆಂಜ್ ತೊಗೋಬೇಕಂತೇಳಿ ಅವನ ಕಡೆ ಒಂದು ನಾರಾಯಣ ಅಸ್ತ್ರ ಇರ್ತದೆ. ಯಾಕಂದ್ರೆ ನನ್ನ ತಂದೆ ಸಾಯಿಸಿದವ್ರು ಕೌರವರು, ಅದಕ್ಕೆ ಅವ್ರ ಮೇಲೆ ರಿವೆಂಜ್ ತೊಗೋಬೇಕಂತೇಳಿ ಅವನು ನಾರಾಯಣ ಅಸ್ತ್ರ ಅವನಂತ ಗಿಡದಲ್ಲಿ ಅದನ್ನು ರಿಲೀಸ್ ಮಾಡ್ತಾನೆ. ನಾವು ಇವ್ರನ್ನೆಲ್ಲರನ್ನೂ ಸಾಯಿಸಬೇಕು ಅಂತ ಹೇಳಿ. ನಾರಾಯಣ ಅಸ್ತ್ರಕ್ಕೆ ಇಷ್ಟು ಪವರ್ ಇರ್ತೈತಲ್ಲ, ಈಗಿನ ಜನ್ರೇಷನ್ ಕಂಪೇರ್ ಮಾಡಿ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಅಣು ಬಾಂಬ್ ಇದ್ದಂಗೆ ನೋಡ್ರಿ. ಅಣು ಬಾಂಬ್ ಇದ್ದಷ್ಟು ಶಕ್ತಿ ಅದಕ್ಕೆ ಇರ್ತೈತಿ ನಾರಾಯಣ ಅಸ್ತ್ರಕ್ಕೆ, ಯಾಕಂದ್ರೆ ಅದು ನಾರಾಯಣನಿಂದ ಪಡ್ಕೊಂಡಿದ್ದಿರ್ತೈತಿ. ಸೊ ಅದಕ್ಕಷ್ಟು ಶಕ್ತಿ ಇರ್ತೈತಿ. ಪಾಂಡವರ ಮೆಂಟರ್ ಅಂದ್ರೆ ಅವ್ರು ಮುನ್ನಡೆಸಾವ ಶ್ರೀಕೃಷ್ಣ. ಶ್ರೀಕೃಷ್ಣ ಹೇಳ್ತಾನೆ ಅವ್ರಿಗೆ, ನೋಡ್ರಿ ಆ ಕಡೆಯಿಂದ ನಾರಾಯಣ ಅಸ್ತ್ರ ಬರತ್ತೆ, ನಾವು ಯಾರು ಉಳಿಯೋಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೈತಿ. ಮತ್ತು ನಾರಾಯಣ ಅಸ್ತ್ರ ಯಾವಾಗ ವರ್ಕ್ ಆಗೋದಿಲ್ಲ ಅಂದ್ರೆ ನಾವು ಅದ್ರ ಮುಂದೆ ಯಾವಾಗ ತಲೆ ಬಾಗಿ ನಿಲ್ತೇವಲ್ಲ, ನಾವು ಅದ್ರ ಮುಂದೆ ಯಾವಾಗ ತಲೆ ಬಗ್ಗಿಸ್ತೇವಲ್ಲ, ಅವತ್ತು ಅದು ನಮಗೆ ಏನೂ ನೋವು ಮಾಡೋದಿಲ್ಲ. ಅದು ಮತ್ತು ಅದಕ್ಕೊಂದು ಇದು ಇರ್ತೈತೆ, ಅದು ನಾರಾಯಣ ಅಸ್ತ್ರಕ್ಕೆ. ಆ ಬಾಣಕ್ಕೆ ಯಾರು ತಗ್ಗಿ ಬಗ್ಗೆ ನಡೀತಾರೋ, ಯಾರು ಅದಕ್ಕೆ ತಲೆ ಬಗ್ತಾರೋ ಅವ್ರಿಗೆ ಯಾರಿಗೂ ನೋವು ಮಾಡ್ತಿರಲ್ಲ, ಯಾರಿಗೂ ಹಾನಿ ಮಾಡ್ತಿರಲ್ಲ. ಸೊ ಇದು ಗೊತ್ತಿದೆ ಶ್ರೀಕೃಷ್ಣ ಹೇಳ್ತಾನೆ, 5 ಮಂದಿ ಪಾಂಡವ್ರಿಗೆ ಹೇಳ್ತಾನೆ, ಇಲ್ಲ ನಾರಾಯಣ ಅಸ್ತ್ರ ಬರತ್ತೆ ಮತ್ತು ನಾವು ಯಾರು ಉಳಿಯೋಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಅದು ಬರೋ ಮುಂಚೆನ ತಗ್ಗಿ ಬಗ್ಗೆ ನಡೆದು ಬಿಡ್ರಿ, ಅದಕ್ಕೆ ತಲೆ ಬಾಗ್ಬಿಡ್ರಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಎಲ್ಲರೂ ಒಪ್ಕೋತಾರೆ. ಖರೆ ಭೀಮ ಗೊತ್ತಲ್ಲ, ಭೀಮ್ ಎಂಥವ ಅಂತೇಳಿ. ಅವ ಮೊದಲ ಸೊಕ್ಕಿನ ಮನುಷ್ಯ. ಶ್ರೀಕೃಷ್ಣ ಹೇಳಿದ್ಮಲ್ಲೋ, ನಾ ನಿಮ್ಮಂಗೆ ಹೆದರುದಿಲ್ಲ, ನಾ ಎದಿ ಕೊಟ್ಟು ನಿಲ್ತೇನೆ, ಅದಕ್ಕೆ ನೀವ್ಯಾರು ನನಗೆ ಹೇಳವ್ರ, ನಾ ಅದನ್ನ ಫೇಸ್ ಮಾಡೇ ಮಾಡ್ತೇನೆ ಅಂತೇಳಿ ತಲೆ ಎತ್ತು ಮಾಡಿ ನಿಂತಂತ ಶ್ರೀಕೃಷ್ಣ ಹೇಳತ್ತಾನಂತ. ಅವ್ರು 4 ಮಂದಿ ಅಂತಂಬ್ರು ಹೇಳತ್ತಾರಂತ, ಬೇಡ ಹೇಳುದು ಕೇಳಂತೇಳಿ ಕೇಳಲಿಲ್ಲಂತ. ಇನ್ನೇನು ಬಾಣ ಹಿಂಗೆ ತೆಲಿಗೆ ಬರಬೇಕು ಅಷ್ಟರೊಳಗೆ ಶ್ರೀಕೃಷ್ಣ ಅವನ ಕಾಲಿಗೆ ಏನೋ ಒಂದು ಬಡಿಸಿ ಅವ್ನು ತೆಳ ಕೆಡವಿಬಿಡ್ತಾನೆ. ಬಾಣ ರಿಟರ್ನ್ ಆಗ್ಬಿಡತ್ತೆ ಮತ್ತು ವಾಪಸ್, ಇವು ತಲೆ ಬಾಗಿದ ಅದಕ್ಕಂತೇಳಿ ರಿಟರ್ನ್ ವಾಪಸ್ ಆಗ್ಬಿಡತ್ತೆ. ಅಂದ್ರೆ ಇದರಿಂದ ತಿಳ್ಕೊಬೇಕಾಗಿದ್ದು ಏನಂದ್ರೆ, ನಾವು ಲೈಫ್ನ ನಮಗೂ ಅಂಥ ಭಾನುಗಳು ಬರ್ತಿರ್ತಾವೆ. ಲೈಫ್ನಾಗ ಸಂಬಂಧಿಕರಿಂದ, ಫ್ರೆಂಡ್ಸಿಂದ, ಎಲ್ಲ ಕಡೆಯಿಂದ ಅಂಥ ಭಾನುಗಳು ಬಂದಾಗ ನಾವು ಅರ್ಥ ಮಾಡ್ಬೇಕು ಇದ್ದೇನು ಗೊತ್ತೈತಿ, ಎಲ್ಲಿ ತಲೆ ತಗ್ಗಬೇಕು, ಎಲ್ಲಿ ತಲೆ ತಗ್ಗಿಸ್ಬಾರ್ದು ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಗ ಭೀಮ ಅಲ್ಲಿ ತಲೆ ತಗ್ಗಿಸ್ಬೇಕಿತ್ತು. ಆ್ಯಕ್ಚುಲಿ ಯಾವ ಬಚಾವ್ ಆಗ್ಬೇಕಂದ್ರೆ ತಲೆ ತಗ್ಗಿಸ್ಬೇಕಿತ್ತು. ಬಟ್ ಅಲ್ಲೊಂದು ಈಗೋ ಅನ್ನೋದೊಂದು ವರ್ಲ್ಡ್ ಬಂದಾಗ ಮನುಷ್ಯನ ತಲೆ ತಗ್ಸಕ್ಕೆ ಹಚ್ಚೋದಿಲ್ಲ. ಸಮ್ಟೈಮ್ಸ್ ನಾವು ತಲೆ ತಗ್ಗೋದು ನಮ್ಮ ಉಳಿವಿಗಾಗೂ ಹೆಲ್ಪ್ ಆಗ್ತಿರ್ತಾವೆ. ನಮ್ಮ ಉಳಿವಿಗಾಗಿ ನಾವು ಒಂದೊಂದ್ಸಲ ತಲೆ ಬಗ್ಗಿಸ್ಬೇಕಾಗ್ತೈತಿ. ಅದಕ್ಕೆ ಮನುಷ್ಯ ಹೆಂಗಾಗ್ಬಿಟ್ಟಾನಂದ್ರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಸುಮ್ಮನಿರ್ತಾನೆ, ಎಲ್ಲಿ ಸುಮ್ಮನಿರ್ಬೇಕು ಅಲ್ಲಿ ಮಾತಾಡ್ತಾನೆ. ಅದಕ್ಕೆ ಎಲ್ಲಿ ನಾವು ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದು ಮೊದಲು ಲೈಫ್ನಾಗ ಅರ್ಥ ಮಾಡ್ಕೋಬೇಕು. ತಗ್ಗಿ ಬಗ್ಗೆ ನಡಿಬೇಕು, ಎಲ್ಲಿ ತಲೆ ಎತ್ತಬೇಕು ಅಲ್ಲಿ ತಲೆ ಎತ್ತ ನಡಿಬೇಕು. ತಗ್ಗಿ ಬಗ್ಗೆ ನಡೆಯೋದಾಗ ತಲೆ ಎತ್ತಿನ ವಿಚಾರ ತಗ್ಗಿ ಬಗ್ಗೆ ನಡೆದ್ರೆ ಅದು ಲೈಫಿಗೆ ನಮಗೆ ಹಾರ್ಮ್ ಆಗತ್ತೈತೆ, ಪಕ್ಕ ಹಾರ್ಮ್ ಆಗ್ತೈತೆ. ಈಗ ರಿಲೇಷನ್ಶಿಪ್ನಾಗ ಹಂಗಾಗ್ತೈತೆ. ಉಳಿಸ್ಕೊಳ್ಬೇಕನ್ನೋ ರಿಲೇಷನ್ಶಿಪ್ನಾಗ ಜಗಳ ಆಡೇ ದೂರ ಆಗ್ತೇವೆ, ದೂರ ಆಗ್ಬೇಕನ್ನೋ ರಿಲೇಷನ್ಶಿಪ್ಗಳ ಉಳಿಸ್ಕೊಕ್ ನೋಡ್ತೇವೆ. ಉಲ್ಟಾ ಯಾವ್ದನ್ನ ಎಲ್ಲಿ ಮಾಡ್ಬೇಕಂತ ನಾವು ಮಾಡತಾನೆ ಇಲ್ಲ. ಯಾಕೆ ಹೇಳಿ, ಈಗೋ ಅನ್ನೋ ಒಂದು ಸಣ್ಣ ವರ್ಲ್ಡಿಂದ ಹಿಂಗಾಗ್ತೈತಿ. ಸೊ ಲೈಫ್ನಾಗ ಈಗೋ ಬಂದ್ರೆ ನಾ ಯಾರ ಮುಂದೂ ಬಗ್ಗುವುದಿಲ್ಲ, ನನ್ನ ಮುಂದೆ ಯಾರೂ ಇಲ್ಲ, ಅವಾಗ ಸ್ವಯಂ ಪ್ರೇರಿತ ನಾವು ಭಸ್ಮಾಸುರ ಆಗ್ತೇವೆ. ಸೊ ಅದಕ್ಕೋಸ್ಕರ ಲೈಫ್ನ ತಿಳ್ಕೊರಿ, ಎಲ್ಲಿ ತಗ್ಗಿ ಬಗ್ಗೆ ನಡಿಬೇಕು, ಎಲ್ಲಿ ತಲೆ ಎತ್ತಿ ನಡಿಬೇಕು, ಇದನ್ನ ತಿಳ್ಕೊಂಬಿಟ್ರೆ ಲೈಫ್ನಾಗ ನಾವು ಸಂಕಷ್ಟಗಳಿಂದ ದೂರ ಆಗ್ತೇವೆ. ಅರ್ಥ ಆಯ್ತಲ್ಲ ನಿಮಗೆ? ಅದಕ್ಕೆ ಯಾವತ್ತು ಈಗೋ ಇಟ್ಕೊಬೇಡ್ರಿ ಲೈಫ್ನಾಗ. ಈಗ ಇಟ್ಕೊಂಡ್ರೆ ನಮ್ಮ ಸರ್ವನಾಶ ನಮ್ಮಿಂದ ಆಗ್ತದೆ, ಇನ್ನೊಬ್ಬರಿಂದ. ಇಷ್ಟ ಅರ್ಥ ಮಾಡ್ಕೊರಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.